ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೀಸ್ ಆಗಿದ್ದಂತಹ ತಿಜೋರಿ ಓಪನ್ ಮಾಡಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿರುವಂತಹ ಆರೋಪ. ಸೀಸ್ ಆಗಿದ್ದಂತಹ ತಿಜೋರಿಯನ್ನು ಓಪನ್ ಮಾಡಿದ್ದಕ್ಕೆ ತೀವ್ರವಾದಂತಹ ಆಕ್ರೋಶ. ಪಿಡಿಒ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೊಡಿ ಗ್ರಾಮ. ಪಿಡಿಒ ವಿರುದ್ಧವೇ ಆಕ್ರೋಶ. ಫೆಬ್ರವರಿಯಲ್ಲಿ ತಿಜೋರಿ ಲಾಕ್ ಮಾಡಿಸಿದ್ದಂತಹ ಗ್ರಾಮ ಪಂಚಾಯಿತಿ ಸದಸ್ಯರು ನಿನ್ನೆ ಮಾಹಿತಿ ನೀಡದೆ ಸಿಬ್ಬಂದಿಯಿಂದ ತಿಜೋರಿ ಓಪನ್ ಮಾಡಿಸಿದ್ದಾರೆ. ಹೀಗಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ತನಿಖೆ ಇನ್ನೂ ಮುಗಿದಿಲ್ಲ, ತಿಜೋರಿ ಯಾಕೆ ತೆರೆದಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಪಿಡಿಒ ಅಂಬರೀಶ್ ಪಾಟೀಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜನರು. ಗ್ರಾಮ ಪಂಚಾಯಿತಿ ಸದಸ್ಯ ಅನಿತಾ ಸೇರಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಪಿಡಿಒ ವಿರುದ್ಧ. ಸೀಸ್ ಆಗಿದ್ದಂತಹ ತಿಜೋರಿಯನ್ನು ಅಲ್ಲಿನ ಪಿಡಿಒ ಅಂಬರೀಶ್ ಓಪನ್ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪಿಡಿಒ ಅಂಬರೀಶ್ ಪಾಟೀಲ್ ಸೀಸ್ ಆಗಿದ್ದಂತಹ ಒಂದು ತಿಜೋರಿಯನ್ನು ಯಾರಿಗೂ ಹೇಳದೆ ನಿನ್ನೆ ಓಪನ್ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿತಾ ಸೇರಿದಂತೆ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾಕೆ ಹೀಗಾಯಿತು ಏನು ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಸಂತೋಷ್. ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೊಡಿ ಗ್ರಾಮ ಪಂಚಾಯತಿ ಎದುರು ಅವರತಿ ಗ್ರಾಮಸ್ಥರು ಮತ್ತು ಪಂಚಾಯತಿ ಸದಸ್ಯ ಪ್ರತಿಭಟನೆ ನಡೆಸಿರುವಂತಹ ಘಟನೆ ನಡೆದಿರುವಂತದ್ದು. ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲಿ ನಡೆದಿತ್ತು ಎಂದು ಆರೋಪಿಸಿ ಇಲ್ಲಿ ಪ್ರತಿಭಟನೆ ಸಹ ನಡೆಸಿರುವಂತದ್ದು. ಈ ಹಿಂದೆ ಅಂದರೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಪ್ರತಿಭಟನೆ ನಡೆಸಿ ಸ್ಥಳಕ್ಕೆ ಚಿಕ್ಕೋಡಿ ಎಸ್ಸಿ ಹಾಗೂ ಇಒ ಅವರು ಬಂದು ಏನು ತೇಜರಿಗಳನ್ನ ಅವಿವರಗಳಾದಂತಹ ದಾಖಲೆಗಳ ಇರುವಂತಹ ಒಂದು ತೇಜರಿಗೆ ಸೀಲ್ ಮಾಡಿ ಹೋಗಿದ್ರು. ಈ ಸೀಲ್ಗಳನ್ನ ಸಂಪೂರ್ಣವಾಗಿ ತನಿಖೆ ಆಗುವವರೆಗೂ ಓಪನ್ ಮಾಡದಂತೆ ಇಲ್ಲಿ ಏನು ಸೂಚನೆ ಸಹ ನೀಡಿತು. ಸೂಚನೆಯನ್ನ ಗಾಳಿಗೆ ತೂರಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿದ್ದಾರೆ. ನಿನ್ನೆ ಟೇಜರ್ ಓಪನ್ ಮಾಡಿದ ಕಾರಣ ಗ್ರಾಮ ಪಂಚಾಯತಿ ಸದಸ್ಯ ಅನಿತಾ ಬನಿಗೆ ಸೇರಿದಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಗ್ರಾಮ ಪಂಚಾಯತಿ ಪಿಡಿಒ ವಿರುದ್ಧ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ಗ್ರಾಮ ಪಂಚಾಯತಿ ಎದುರು ತಡರಾತ್ರಿ ಪ್ರತಿಭಟನೆ ನಡೆಸಿರುವಂತದ್ದು. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಸಹ ಭೇಟಿ ನೀಡಿ ಪರಿಸ್ಥಿತಿಯನ್ನು ಸ್ಥಳಗೊಳಿಸುವಂತ ಕೆಲಸಕ್ಕೆ ಇಲ್ಲಿ ಮುಂದಾಗಿದ್ದರು. ಸ್ಥಳಕ್ಕೆ ಮತ್ತೆ ಚಿಕ್ಕೋಡಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಮತ್ತೆ ಗ್ರಾಮ ಪಂಚಾಯತಿ ಇರುವಂತಹ ಕೇಂದ್ರಗಳಿಗೆ ಸೀಲ್ ನಡೆಸಿದ ಬಳಿಕ ಏನು ಪ್ರತಿಭಟನಾ ಸಹ ಗ್ರಾಮಸ್ಥರಲ್ಲಿ ಕೈ ಬಿಟ್ಟಿರುವಂತದ್ದು. ಸಂತೋಷ್. ಥ್ಯಾಂಕ್ ಯು ಪ್ರಶಾಂತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.